ರಾಜ್ಯ ಪಡಿತರ ವಿತರಣೆ ಸಿಬ್ಬಂದಿಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ನು ಮುಂದೆ 8 ಅಲ್ಲ ಬರೋಬ್ಬರಿ 16 ಗಂಟೆ ಕೆಲಸ ಮಾಡಬೇಕು ಸಿಬ್ಬಂದಿಗಳು. ರಾಜ್ಯದಲ್ಲಿ ಪಡಿತರ ವಿತರಣೆಯಲ್ಲಿ ಇದೀಗ ಬದಲಾವಣೆ ಕಂಡಿರುವಂತದ್ದು. ಇನ್ನು ಮುಂದೆ 8 ಗಂಟೆವರೆಗೂ ಮಾತ್ರ ರೇಷನ್ ಅಂಗಡಿ ಓಪನ್ ಇರೋದಿಲ್ಲ, 16 ಗಂಟೆಗಳ ಕಾಲ ಓಪನ್ ಇರುತ್ತೆ ರಾಜ್ಯ ಪಡಿತರ ವಿತರಣೆಯಲ್ಲಿ. ಇನ್ನು ಮುಂದೆ 8 ಅಲ್ಲ ಬರೋಬ್ಬರಿ 16 ಗಂಟೆ ಕೆಲಸ. ಆದರೆ ಪಡಿತರರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್ಕಾರ. ಇನ್ನು ಮುಂದೆ ರೇಷನ್ಗಾಗಿ ಗಂಟೆಗಟ್ಟಲೆ ಕಾಯುವಂತಿಲ್ಲ. ನೋವರಿ, ರಾತ್ರಿ 10ರವರೆಗೂ ರೇಷನ್ ಅಂಗಡಿ ಓಪನ್ ಇರುತ್ತ್ರಿ. ಇನ್ನು ಮುಂದೆ ಬಿಡುವು ಸಿಕ್ಕಾಗ ಹೋಗಿ ನಿಮ್ಮ ರೇಷನ್ ಅನ್ನ ಹಾಕಿಸಿಕೊಳ್ಳಿ. ಇನ್ನು ಮುಂದೆ ರಾತ್ರಿ 10ರವರೆಗೆ ರೇಷನ್ ಅಂಗಡಿಗಳು ಓಪನ್ ಆಗಿರುತ್ತೆ. ರಾಜ್ಯ ಪಡಿತರ ಚೀಟಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್ಕಾರ. ರಾತ್ರಿ 10 ಗಂಟೆಯವರೆಗೂ ರೇಷನ್ ಅಂಗಡಿಗಳು ಓಪನ್ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ರೇಷನ್ ಅಂಗಡಿ ತೆರೆಯಬೇಕು. ರಾತ್ರಿ 10 ಗಂಟೆಗೆ ಮುಚ್ಚಬೇಕು. ರಾಜ್ಯ ಸರ್ಕಾರದಿಂದ ಹೊಸ ಟೈಮ್ ಟೇಬಲ್ ಜಾರಿಯಾಗಿದೆ. ರಾತ್ರಿ 10 ಗಂಟೆಯವರೆಗೆ ರೇಷನ್ ವಿತರಣೆಗೆ ಸರ್ಕಾರ ಆದೇಶವನ್ನ ನೀಡಿದೆ. ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೆ ಇದು ಅನ್ವಯ ಆಗುತ್ತೆ. ಫಲಾನುಭವಿಗಳಿಗೆ ಯಾವುದೇ ಅಡಚಣೆ ಉಂಟಾಗಬಾರದು. ಪಡಿತರ ವಿತರಣೆಯನ್ನ ಚುರುಕುಗೊಳಿಸಲು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ತಿಂಗಳಿನಿಂದಲೇ ಅನ್ವಯವಾಗಲಿದೆ ಸರ್ಕಾರದ ನ್ಯೂ ರೂಲ್ಸ್. ಪಡಿತರ ವ್ಯವಸ್ಥೆ ಪಾರದರ್ಶಕವಾಗಲು ಸರ್ಕಾರದಿಂದ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದೆ ರೇಷನ್ ಅಂಗಡಿ 16 ಗಂಟೆಗಳ ಕಾಲ ಓಪನ್ ಇರುತ್ತೆ. 16 ಗಂಟೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೂ ಕೂಡ, ರಾಜ್ಯದ ಪಡಿತರ ವಿತರಕರಿಗೆ ಬೆಳಿಗ್ಗೆ ಬೇಗ ಹೋಗಬೇಕು, ರೇಷನ್ ಅಂಗಡಿ ಕ್ಲೋಸ್ ಆಗ್ಬಿಡುತ್ತಪ್ಪ ಅಂತ ಅನ್ನುವಂಥ ಟೆನ್ಷನ್ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಯಿತು ಅಂತ ಅಂದರೆ ರಾತ್ರಿ 10 ಗಂಟೆಯವರೆಗೂ ಶಾಪ್ ಓಪನ್ ಇರುತ್ತೆ, ರೇಷನ್ ಅಂಗಡಿ ಓಪನ್ ಇರುತ್ತೆ. ಆ ಸಮಯದಲ್ಲಿ ನೀವು ಯಾವುದೇ ಸಮಯದಲ್ಲಿ ಹೋಗಿ ತೆಗೆದುಕೊಂಡು ಬರ್ಬೋದು. ಈಗ ಬೆಳಗ್ಗೆ ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು, ಅರ್ಜೆನ್ಸಿಯಲ್ಲಿ ಹೋಗ್ತಾ ಇರ್ತೀರಾ, ರೇಷನ್ ಇದೇ ಒಂದು ರೀಸನ್ಗಳಿಗೆ ರೇಷನ್ ಕೈ ತಪ್ಪಿಬಿಡ್ತು, ಈ ತಿಂಗಳಲ್ಲಿ ನಾವು ರೇಷನ್ನೇ ತೆಗೆದುಕೊಂಡು ಬಂದಿಲ್ಲ, ಟೈಮೇ ಸಿಕ್ಕಿಲ್ಲ ಅಂತ ಹೇಳುವಂಗಿಲ್ಲ ಇನ್ನು ಮುಂದೆ. ಯಾಕಂದರೆ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದರೆ ರಾತ್ರಿ 10ರವರೆಗೂ ರೇಷನ್ ಅಂಗಡಿ ಓಪನ್ ಆಗಿರುತ್ತೆ. ಹೋಗಿ ಆರಾಮಾಗಿ ರೇಷನನ್ನು ತೆಗೆದುಕೊಂಡು ಬರ್ಬೋದು. ಅದೇನು ವಿತರಕರು ಕೂಡ ಯಾವುದೇ ಕಾರಣಕ್ಕೂ ರಾತ್ರಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕ್ಲೋಸ್ ಮಾಡುವಂತಿಲ್ಲ. ಏನೇನೋ ರೀಸನನ್ನು ಹೇಳಿ ಕ್ಲೋಸ್ ಮಾಡುವಂಥದ್ದಿಲ್ಲ. ಕಂಪಲ್ಸರಿಯಾಗಿ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಅದೇ ರೀತಿಯಾಗಿ ಜನನೂ ಕೂಡ ಎಷ್ಟು ದಿನಗಳ ಕಾಲ ರೇಷನ್ ಕೊಡ್ತಾ ಇರ್ತಾರಲ್ವಾ, ಅಷ್ಟು ದಿನದಲ್ಲಿ ಬೆಳಿಗ್ಗೆ 6 ಗಂಟೆಗಿಂದ 10 ಗಂಟೆಯವರೆಗೆ ಓಪನ್ ಆಗಿರುತ್ತೆ. ರಾತ್ರಿ ಹೋಗಿ ತೆಗೆದುಕೊಂಡು ಬರ್ಬೋದು. ಹೊಸ ರೂಲ್ಸನ್ನು ಜಾರಿ ಮಾಡಿರುವಂಥದ್ದು ಸರ್ಕಾರ. ಎಷ್ಟೋ ಜನಕ್ಕೆ ನೋಡಿ ಇದೇ ಕಾರಣವನ್ನು ಇಟ್ಕೊಂಡು ರೇಷನ್ನ ತೆಗೆದುಕೊಂಡು ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಯಾರಿಗೂ ಜನಗಳಿಗೆ ಕಷ್ಟ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಹೊಸ ನಿಯಮವನ್ನು ಜಾರಿ ಮಾಡಿದ್ದಾರೆ. ನಿಜಕ್ಕೂ ಒಳ್ಳೆಯ ವಿಚಾರ. ಯಾಕಂದರೆ ನೋಡಿ, ಇಷ್ಟೊತ್ತು ಅದರಲ್ಲಿ ಬೇರೆ ಈ ಸರ್ವರ್ ಸಮಸ್ಯೆ ಅಂತ ಕಾಣಿಸ್ಕೊಂಡು ಬಿಡುತ್ತೆ. ರೇಷನ್ಗೆ ಅಂತ ಹೋದ್ರು ಅಂತ ಅಂದಾಗ ಅದಕ್ಕೆ ಅಂತ ಅಲೆದಾಟ ಹೆಚ್ಚಾಗುತ್ತೆ ಜನಗಳಿಗೆ. ಕೆಲವೊಂದು ಸತಿ ಫಿಂಗರ್ ಪ್ರಿಂಟ್ ಏನೋ ಬರೋದಿಲ್ಲ, ಅಥವಾ ಮ್ಯಾಚ್ ಆಗೋದಿಲ್ಲ, ಸರ್ವರ್ ಸರಿಯಾಗಿ ಸಿಗೋದಿಲ್ಲ, ಈ ರೀತಿಯಾದಂಥ ಸಮಸ್ಯೆ ಆಗುತ್ತೆ ರೇಷನ್ ಅಂಗಡಿಗಳಲ್ಲೂ ಕೂಡ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಟೈಮ್ ಎಕ್ಸ್ಟೆಂಡ್ ಆದರೆ ಜನಗಳಿಗೂ ಕೂಡ ಅನುಕೂಲಕರ. ಅವತ್ತು ಒಂದು ವೇಳೆ ಸರ್ವರ್ ಬರಲಿಲ್ಲ ಅಥವಾ ಫಿಂಗರ್ ಪ್ರಿಂಟ್ ತೆಗೆದುಕೊಡ್ಲಿಲ್ಲ, ಸಮಸ್ಯೆ ಆಯಿತು, ಮ್ಯಾಚ್ ಆಗಲಿಲ್ಲ ಅಂತ ಅಂದಾಗ ಅವತ್ತಿನ ಡೇನೇ ಹೋಗ್ಬಿಡುತ್ತೆ. ಅವ್ರು ಮತ್ತೆ ಮಾರನೇ ದಿನ ಹೋಗಿ ಅದನ್ನು ಪ್ರಯತ್ನ ಪಡಬೇಕಾಗುತ್ತೆ. ಯಾಕಂದರೆ ಸಮಯಾವಕಾಶ ಇರೋದಿಲ್ಲ ಅಲ್ವಾ. ಹಾಗಾಗಿ ಇದೀಗ ಬೆಳಿಗ್ಗೆ 6ರಿಂದ ರಾತ್ರಿ 10ರವರೆಗೆ ಆ ಸಮಯದಲ್ಲಿ ಯಾವಾಗಲೂ ಹೋಗಿ ತೆಗೆದುಕೊಂಡು ಬರ್ಬೋದು ಅಂತ.